ಹೆಸರುವಾಸಿ ಹೇರ್ ಆಯಿಲ್, ಹೆಸರುವಾಸಿ ಹೇರ್ ಆಯಿಲ್, ಹೆಸರುವಾಸಿ ಹೇರ್ ಆಯಿಲ್. ಇಡೀ ದೇಶದಲ್ಲಿ ಎಲ್ಲ ಇನ್ಫ್ಲೂಯೆನ್ಸರ್ಗಳು, ಸೆಲೆಬ್ರಿಟಿಗಳ ಬಾಯಲ್ಲಿ ಈ ಹೇರ್ ಆಯಿಲ್ ಹೆಸರು ನೀವು ಕೇಳಿರ್ತೀರ. ಆದ್ರೆ ನನ್ನ ಬಾಯಲ್ಲಿ ಮಾತ್ರ ಅದರ ಹೆಸರು ಬರಲೇಬಾರದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ನನ್ನ ಈ ವಿಡಿಯೋನ ನೋಡಿ ತುಂಬಾ ಜನರಿಗೆ ಖುಷಿಯಾದ, ಇನ್ನೂ ಕೆಲವೊಂದಷ್ಟು ಜನರಿಗೆ ದುಃಖ ಶುರುವಾಗಿರುತ್ತೆ. ಬಿಕಾಸ್ ಈ ವಿಡಿಯೋದಲ್ಲಿ ಬಹಳಷ್ಟು ಉತ್ತರಗಳನ್ನ ಮತ್ತು ನೀವು ಕೇಳಬೇಕಾಗಿರೋ ಬಹಳಷ್ಟು ಪ್ರಶ್ನೆಗಳನ್ನು ಕೂಡ ನಾನು ತೆರೆದು ಹೇಳ್ತೇನೆ. ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಲೇಬಾರದು ಅನ್ಕೊಂಡಿದ್ದೆ, ಆದರೆ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯವಾದ ಕಾರಣ ಇಲ್ಲಿ ಕರ್ನಾಟಕದ ಹೆಸರು ಬರ್ತಿದೆ. ಇಡೀ ದೇಶದಲ್ಲಿ ಇದು ಕರ್ನಾಟಕದಲ್ಲಿರುವಂತಹ ಒಂದು ಸಮುದಾಯ ಮಾಡುವಂತ ಹೇರ್ ಆಯಿಲ್ ಅಂತ ಎಲ್ಲ ಕಡೆ ಪ್ರಚಾರ ಆಗಿದೆ. ಕರ್ನಾಟಕದ ಆದಿವಾಸಿ ಹೇರ್ ಆಯಿಲ್ ಗಳು ಏನ್ ಸಿಗುತ್ತೆ ಅದು ಫೇಕ್. ಎರಡನೇದಾಗಿ ಇವ್ರು ಕೊಡ್ತಿರುವಂತ ಭರವಸೆಗಳು, ಕ್ಲೇಮ್ಸ್ ಏನಿದೆ, ಇವ್ಯಾವುದು ಕೂಡ ಸೈಂಟಿಫಿಕಲಿ ಪ್ರೂವನ್ ಆಗಿಲ್ಲ. ಹೊಸ ಕೂದಲು ಬರೋದು ಸ್ಟಾರ್ಟ್ ಆಗುತ್ತೆ, ಅವನೇ ಹೇಳ್ತಾನೆ. ಇದರಿಂದ ನಿಮಗೆ ಉದ್ರೋದು, ಹೊಟ್ಟು, ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಉದ್ದ ಕೂದಲಾಗುತ್ತೆ, ದಟ್ಟ ಕೂದಲಾಗುತ್ತೆ, ಮಂದ ಕೂದಲಾಗುತ್ತೆ. ಲೇಡೀಸ್, ಜೆಂಟ್ಸ್, ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಎಲ್ಲರೂ ಯೂಸ್ ಮಾಡುವಂತ ಪ್ರಾಡಕ್ಟ್ ಇದು. ನನ್ನ ಮನ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಂಡ್ ಇವ್ರು ಕೊಡ್ತಿರುವಂತ ಈ ಭರವಸೆಗಳಿಂದ ಬಹಳಷ್ಟು ಜನರಿಗೆ ನಂಬಿಕೆ ದ್ರೋಹ ಆಗ್ತಿದೆ. ಮೂರನೇದು, ದೇಶದಲ್ಲಿ ಆಗ್ತಿರುವಂತ ಬಹಳ ದೊಡ್ಡ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಇಂದ ಜನರು ಬಹಳ ಈಸಿಯಾಗಿ ಇದನ್ನ ನಂಬ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಒಬ್ಬರೇ ಒಬ್ಬರು ಡಾಕ್ಟರ್ನ ಇವ್ರು ಕರ್ಕೊಂಡು ಹೋಗಿ ಅವ್ರ ಮೂಲಕ ಇದನ್ನ ಪ್ರಮೋಷನ್ ಮಾಡ್ಸಕ್ಕಾಗಿಲ್ಲ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಹೇರ್ ಆಯಿಲ್ ಬಗ್ಗೆ ಯಾಕೆ ಪ್ರಶ್ನೆಗಳು ಮೂಡುತ್ತೆ, ನಿಜವಾಗ್ಲೂ ಹೇರ್ ಆಯಿಲ್ ನ ಹಾಕೋದ್ರಿಂದ ಕೂದಲು ಉದುರೋದು ನಿಲ್ಲುತ್ತಾ ಅಥವಾ ಉದುರೋ ಕೂದಲು ಬರುತ್ತಾ, ಅಂಡ್ ಇನ್ಫ್ಲೂಯೆನ್ಸರ್ಗಳು ಮಾಡ್ತಿರುವಂತ ಮಾರ್ಕೆಟಿಂಗ್ ಎಷ್ಟು ಸರಿ ಎಷ್ಟು ತಪ್ಪು ಎಲ್ಲವನ್ನು ಕೂಡ ಮಾತಾಡೋಣ. ಮೊದಲನೇದಾಗಿ ಇದೊಂದು ಸ್ಕ್ಯಾಮ್ ಅಂತ ನಮ್ಮೆಲ್ಲರಿಗೂ ಯಾಕೆ ಡೌಟ್ ಬರ್ತಿದೆ ಅಂತ ಮಾತಾಡೋಣ. ಯಾವುದೇ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ ನಾವು ತಗೋಬೇಕಾದ್ರೆ ಅದ್ರ ಮೇಲೆ ಒಂದಷ್ಟು ಲೇಬಲ್ಸ್ ಇರುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಕೂಡ ಅದರ ಬ್ಯಾಚ್ ನಂಬರ್ ಏನು, ಅದರ ಎಕ್ಸ್ಪೈರಿ ಡೇಟ್ ಏನು, ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅಂತ ಬಹಳ ಮುಖ್ಯವಾಗಿ ಮೆನ್ಷನ್ ಮಾಡಿರಲೇಬೇಕು. ಯಾವ ವಸ್ತುವಿನ ಮೇಲೆ ಅದರೊಳಗಡೆ ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ ಅಂತ ಮೆನ್ಷನ್ನೇ ಆಗಿಲ್ವೋ ಅದನ್ನ ನೀವು ಹೇಗೆ ನಂಬ್ತೀರಾ? ಇವರೆಲ್ಲ ಬಹಳ ದೊಡ್ಡ ದೊಡ್ಡ ಕ್ಲೇಮ್ಸ್ ಗಳನ್ನ ಮಾಡ್ತಿದ್ದಾರೆ. 3 ತಿಂಗಳಲ್ಲಿ ನಿಮ್ಮ ಕೂದಲೆಲ್ಲ ವಾಪಸ್ ಬರುತ್ತೆ, ಉದುರೋದು ನಿಂತು ಹೋಗುತ್ತೆ, ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ಬಿಳಿ ಕೂದಲು ಹೋಗುತ್ತೆ. ನಿಜವಾಗ್ಲೂ ಒಂದು ಹೇರ್ ಆಯಿಲ್ ಇಂದ ನಿಮ್ಮ ಕೂದಲು ಉದುರೋದನ್ನ, ನಿಮ್ಮ ಬಿಳಿ ಕೂದಲನ್ನ, ನಿಮ್ಮ ಡ್ಯಾಂಡ್ರಫ್ ನ ಎಲ್ಲವನ್ನು ಕೂಡ ನಿವಾರಿಸಬಹುದಾ? ಇದರ ಉತ್ತರವನ್ನ ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ಅಂಡ್ ಇವ್ರು ಮಾಡ್ತಿರುವಂತ ಕ್ಲೇಮ್ಸ್ ಯಾವುದೂ ಕೂಡ ಸೈಂಟಿಫಿಕಲಿ ಪ್ರೂವನ್ ಆಗಿಲ್ಲ. ಅಂಡ್ ಒಂದಿನ ನೆನ್ಪಿಟ್ಕೊಳ್ಳಿ, ನೀವು ಯಾವ ವಸ್ತು ತಗೊಂತಿದ್ದೀರೋ ಅದರೊಳಗಡೆ ಏನೇನು ಹಾಕಿದ್ದಾರೆ ಅಂತ ಗೊತ್ತಿಲ್ಲದೆ ಅದನ್ನ ನೀವು ತಗೊಂಡ್ರೆ ನೀವು ಮೋಸ ಹೋಗ್ತಿದ್ದೀರಾ ಅಂತಾನೆ ಅರ್ಥ ಆಗುತ್ತೆ. ಇವರು ಉದ್ದುದ್ದ ಕೂದಲನ್ನ ಬಿಟ್ಕೊಂಡು ಅವರದೇ ದೊಡ್ಡ ದೊಡ್ಡ ಫೋಟೋಗಳು ಹಾಕೋ ಜಾಗದಲ್ಲಿ ಆ ಹೇರ್ ಆಯಿಲ್ ನ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಮೆನ್ಷನ್ ಮಾಡಿದ್ರೆ ಜನರಿಗೆ ಬಹಳ ಉಪಯೋಗ ಆಗುತ್ತೆ. ಇವರೇ ಹೇಳೋ ಪ್ರಕಾರ ಇವರು ವರ್ಜಿನ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾರಂತೆ. ಆದರೆ ವಿಡಿಯೋ ನೋಡಿ ಅವ್ರು ಹಾಕ್ತಿರುವಂಥ ಕೊಕೊನಟ್ ಆಯಿಲ್ನ ಬಣ್ಣ ಬೆಳ್ಳಗಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೊಬ್ಬರಿ ಎಣ್ಣೆಯ ನಿಜವಾದ ಬಣ್ಣ ವೈಟ್ ಆಗಿರುತ್ತೆ. ಆ್ಯಂಡ್ ಇವರು ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡ್ತೀವಿ ಅಂತಾರೆ, ಆದರೆ ಆ ಆಯಿಲ್ನ ಹಾಕ್ಬೇಕಾದ್ರೆ ಅದ್ರ ಮೇಲೆ ಇರುವಂಥ ಸ್ಟಿಕ್ಕರ್ನ ಕಿತ್ತಿರ್ತಾರೆ. ಇದ್ರ ಮೂಲಕ ಅವ್ರು ಹಾಕ್ತಿರೋ ಆಯಿಲ್ ಯಾವುದು, ಅದರ ಕಂಪ್ನಿ ಯಾವುದು ಮತ್ತು ಅದೆಷ್ಟು ಪ್ಯೂರ್ ಆಗಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಕ್ವಶನ್ ಮಾರ್ಕ್ ಮೂಡುತ್ತೆ. ಇವರೇ ಕ್ಲೇಮ್ ಮಾಡೋ ಪ್ರಕಾರ ಇದೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತೆ, ಹರ್ಬಲ್ ಪ್ರಾಡಕ್ಟ್ ಅಂತೆ. ನನ್ನ ಫ್ರೆಂಡ್ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಅವ್ರನ್ನ ಕೇಳಿ ನಾನು ತಿಳ್ಕೊಂಡಿದ್ದೇನು ಅಂದರೆ, ಆಯುರ್ವೇದದಲ್ಲಿ ಯಾವುದಾದ್ರೂ ಒಂದು ಗಿಡಮೂಲಿಕೆಯನ್ನು ಎಣ್ಣೆಗೆ ಹಾಕೋದಕ್ಕಿಂತ ಮುಂಚೆ ಐದರ್ ಅದನ್ನು ಪೌಡರ್ ಮಾಡ್ತಾರೆ ಅಥವಾ ಅದನ್ನು ಪೇಸ್ಟ್ ಮಾಡಿ ಹಾಕ್ತಾರೆ. ಆದರೆ ಇವರು ಇಲ್ಲಿ ದೊಡ್ಡ ದೊಡ್ಡ ಮರದ ಕೊಂಬೆಗಳನ್ನು ಕಿತ್ಕೊಬಂದು ಡೈರೆಕ್ಟಾಗಿ ಕ್ರೂಡ್ ಫಾರ್ಮಲ್ಲಿ ಹಾಕ್ತಿದ್ದಾರೆ. ಎಣ್ಣೆಯಲ್ಲಿ ಬೋಂಡನೋ ಪಕೋಡನೋ ಕರಿತಿದ್ದಾರೆ ಅನ್ನೋ ಥರ. ಸೊ ಇದು ಆಯುರ್ವೇದಿಕ್ ಗೈಡ್ಲೈನ್ಸ್ಗಳ ಪ್ರಕಾರನೂ ಪ್ರಿಪ್ರೇಷನ್ ಆಗಿಲ್ಲ. ನಾಳೆ ನಾನು ಕೂಡ ಒಂದು 10 ಸೊಪ್ಪುಗಳನ್ನ ತಗೊಬಂದು ರುಬ್ಕೊಬಂದು ಇದು ಕಾಡಲ್ಲಿ ಸಿಕ್ಕಿರುವಂಥ ಸೊಪ್ಪು, ಇದನ್ನು ಹಾಕಿದ್ರೆ ನಿಮ್ಮ ತಲೆ ಮೇಲೆ ಕೂದಲು ಬರುತ್ತೆ ಅಂತ ಹೇಳಿದ ತಕ್ಷಣ ಅದು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಹೇಳಕ್ಕಾಗಲ್ಲ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಆಯುರ್ವೇದಿಕ್ ಅನಿಸ್ಕೋಬೇಕು ಅಂದ್ರೆ ಅದು ಆಯುಷ್ ಬೋರ್ಡ್ನಲ್ಲಿ ರಿಜಿಸ್ಟರ್ ಆಗಿರಬೇಕು, ಅದರ ಮೇಲೆ ಒಂದಷ್ಟು ರಿಸರ್ಚ್ಗಳು ಕೂಡ ಆಗಿರಬೇಕು. ಆ ಯಾವ ರಿಸರ್ಚ್ಗಳು ಕೂಡ ಈ ಒಂದು ಹೆಸರುವಾಸಿ ಹೇರ್ ಆಯಿಲ್ ಮೇಲೆ ಆಗಿಲ್ಲ. ಅಂಡ್ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂದ್ರೆ, ಇವರು ಜನರಿಗೆ ತೋರಿಸುವಾಗ ಉದ್ದುದ್ದ ಕೂದಲಿರುವಂತ ಇವರ ಫ್ಯಾಮಿಲಿ ಮೆಂಬರ್ಗಳನ್ನ ಯಾಕೆ ತೋರಿಸ್ತಾರೆ? ಈ ಒಂದು ಹೇರ್ ಆಯಿಲ್ ಬಹಳಷ್ಟು ವರ್ಷಗಳಿಂದ ಇದೆ. ಇಷ್ಟು ವರ್ಷಗಳಲ್ಲಿ ಯಾವ್ದಾದ್ರು ಒಬ್ಬ ಕಸ್ಟಮರ್ ಇದನ್ನ ಹಚ್ಚಿ ಅಷ್ಟುದ ಕೂದಲನ್ನ ಯಾಕೆ ಬಿಟ್ಟಿಲ್ಲ? ಅದು ಹೋಗ್ಲಿ, ಇದನ್ನ ಪ್ರಮೋಟ್ ಮಾಡ್ತಿರುವಂತ ಬಹಳಷ್ಟು ಜನ ಇನ್ಫ್ಲೂಯೆನ್ಸರ್ಗಳ ತಲೆ ಮೇಲೆ ಕ್ವಾಲಿಟಿ ಕೂದಲುಗಳಿಲ್ಲ. ಆಲ್ರೆಡಿ ಹೆಲ್ದಿ ಆಗಿರೋ ವ್ಯಕ್ತಿಯ ತಲೆ ಕೂದಲನ್ನ ಟ್ರಿಮ್ ಮಾಡಿ ಒಂದು ಫೋಟೋ ತಗೊಂಡು ಅದಾದ್ಮೇಲೆ 3-4 ತಿಂಗಳು ಬಿಟ್ಟು ಆ ಕೂದಲು ಬಂದಿರೋ ಫೋಟೋ ತಗೊಂಡು ತೋರಿಸೋದು ಸಾಧನೆ ಅಲ್ಲ. ಯಾವ ವ್ಯಕ್ತಿ ಆಲ್ರೆಡಿ ಬಾಳ್ನೆಸ್ ಇಂದ ಬಳಲ್ತಿದಾನೋ ಅಂಥವರಲ್ಲಿ ಹೇರ್ ಆಯಿಲ್ನ ಯೂಸ್ ಮಾಡಿ ಕೂದಲು ಬರ್ಸೋದು ನಿಜವಾದ ಸಾಧನೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಗನ ಮದುವೆ ಮಾಡಿದಂಥ ಅಂಬಾನಿ ಮಗನ ತಲೆ ಮೇಲೆ ಕೂದಲು ಬರ್ಸಕ್ಕಾಗಲಿಲ್ಲ. ಇನ್ನು ನೀವೆಲ್ಲರೂ ಯಾವುದೊಂದು ಮ್ಯಾಜಿಕಲ್ ಹೇರ್ ಆಯಿಲ್ನ ಯೂಸ್ ಮಾಡಿ ತಲೆ ಕೂದಲು ಬರ್ಸ್ಕೊಂತೀರಾ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರ. ಆ್ಯಂಡ್ ಇವರು ಬಹಳ ಸೇಫ್ ಆನ್ಸರ್ಗಳನ್ನ ಇಟ್ಕೊಂಡಿದ್ದಾರೆ. ರಿಸಲ್ಟ್ ಬಂದರೆ ಅದು ಒರಿಜಿನಲ್ ಅಂತೆ, ರಿಸಲ್ಟ್ ಬರಲಿಲ್ಲ ಅಂದರೆ ಅದು ಫೇಕ್ ಅಂತೆ.
ಪ್ರತಿಯೊಬ್ರು ಕೂಡ ತಮ್ಮ ಪ್ರಾಡಕ್ಟ್ ಅನ್ನ ಒರಿಜಿನಲ್ ಅಂತಾರೆ, ಇನ್ನೊಬ್ಬರ ಪ್ರಾಡಕ್ಟ್ ಅನ್ನ ಫೇಕ್ ಅಂತಾರೆ. ये ओरिजिनल है, देखो इसमें भैया दोनों भैया का फोटो भी है. ಇದರ ಮೂಲಕ ಜನಗಳ ಮನಸ್ಸಲ್ಲಿ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನ ಇಡ್ತಾರೆ. ಅಂಡ್ ಇವರು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಗಳಲ್ಲಿ ತಮ್ಮ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಲ್ಲ, ಬಿಕಾಸ್ ಅಲ್ಲಿ GST ಕೇಳ್ತಾರೆ ಮತ್ತು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ತಮ್ಮದೇ ಆದ ಕಮಿಷನ್ ಕೂಡ ತಗೊಂತಾರೆ. ಅಂಡ್ ಇವರದೇ ವೆಬ್ಸೈಟ್ ಗಳಲ್ಲಿ ಹೇರ್ ಆಯಿಲ್ ತಗೊಳಕ್ ಹೋದ್ರೆ ನಿಮಗೆ ಬರೀ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಮಾತ್ರ ಸಿಗುತ್ತೆ. ಎಲ್ಲೂ ಕೂಡ ಆನ್ಲೈನ್ ಪೇಮೆಂಟ್ ನ ಒಂದು ಆಪ್ಷನ್ ಕಾಣೋದೇ ಇಲ್ಲ. ಆನ್ಲೈನ್ ಪೇಮೆಂಟ್ ಗಳಾದ್ರೆ ಇವರ ಸೇಲ್ಸ್ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಆಗುತ್ತೆ ಅಂಡ್ GST ಕೂಡ ಬೀಳುತ್ತೆ. ಇವರು ಇವೆಲ್ಲದರಿಂದ ಬಚಾವಾಗೋದಕ್ಕೆ ದೊಡ್ಡದೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಬಹಳ ಮುಖ್ಯವಾಗಿ ಮೂಡುತ್ತೆ. ಅಂಡ್ ಈಗ ಇದನ್ನ ಪ್ರಮೋಟ್ ಮಾಡ್ತಿರುವಂತಹ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಗಳು ಮತ್ತು ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡೋಣ. ನೀವೆಲ್ಲರೂ ಎಷ್ಟೇ ಟ್ಯಾಲೆಂಟೆಡ್ ಆಗಿರಿ, ಎಷ್ಟೇ ಹಾರ್ಡ್ ವರ್ಕ್ ಅನ್ನ ಮಾಡಿ, ನಿಮಗೆ ಇನ್ಫ್ಲೂಯೆನ್ಸರ್ಗಳು ಸೆಲೆಬ್ರಿಟಿಗಳು ಅಂತ ಪಟ್ಟ ಕೊಟ್ಟಿರೋದು ಜನ ಅಂತ ಮರಿಬೇಡಿ. ಅಂಡ್ ಆ ಜನಗಳ ಮುಂದೆ ಏನಾದ್ರೂ ಒಂದು ವಿಷಯವನ್ನು ಹೇಳುವಾಗ ಅದ್ರ ಬಗ್ಗೆ ಪ್ರಾಪರ್ ರಿಸರ್ಚ್ ಮಾಡೋದನ್ನ ಮೊದಲು ಕಲೀರಿ. ಇವೆಲ್ಲರೂ ಪ್ರಮೋಟ್ ಮಾಡ್ತಿರುವಂತಹ ಪ್ರಾಡಕ್ಟ್ ಮೇಲೆ ಯಾವುದೇ ಸೈಂಟಿಫಿಕ್ ರಿಸರ್ಚ್ಗಳಾಗಿಲ್ಲ. ಆ ಹೇರ್ ಆಯಿಲ್ ಒಳಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದು ಅಂತ ಲೇಬಲ್ ಆಗಿಲ್ಲ. ಇವೆಲ್ಲರೂ ಹೇಳೋ ಪ್ರಕಾರ ಬೇರೆ ಎಲ್ಲಾದ್ರೂ ಕೂಡ ಫೇಕು. ಈ ನಂಬರಿಗೆ ಕಾಲ್ ಮಾಡಿ ಇದು ಮಾತ್ರ ಒರಿಜಿನಲ್ ಅಂತೀರಾ. ಎಲ್ಲರೂ ಕೂಡ ಬೇರೆ ಬೇರೆ ನಂಬರ್ಗಳನ್ನ ಕೊಡ್ತೀರಾ, ಬೇರೆ ಬೇರೆ ವೆಬ್ಸೈಟ್ಗಳನ್ನ ಕೊಡ್ತೀರಾ. ಈ ಕೆಲಸ ಮಾಡೋದ್ರ ಮೂಲಕ ನೀವೆಲ್ಲರೂ ಕೂಡ ಜನಗಳ ಕಿವಿಗಳಿಗೆ ಹೂವಲ್ಲ, ದೊಡ್ಡ ದೊಡ್ಡ ಗಿಡ ಮೂಲಿಕೆಗಳನ್ನ ಇಡ್ತಿದ್ದೀರಾ. ಇವು ಕೊಡುವಂತ ಡಿಫ್ರೆಂಟ್ ನಂಬರ್ಗಳು, ಡಿಸೈನ್ ವೆಬ್ಸೈಟ್ಗಳನ್ನ ನೋಡಿ ಜನಗಳು ತಲೆ ಕೆಟ್ಟು ಹೋಗಿದ್ದಾರೆ. ಅಂಡ್ ಎಷ್ಟೋ ಜನ ನಿಮ್ಮನ್ನ ನಂಬಿ ಈ ಹೇರ್ ಆಯಿಲ್ ನ ತಗೊಂಡಿದ್ದಾರೆ. ಅಂಡ್ ನೀವೆಲ್ಲರೂ ಕ್ಲೇಮ್ ಮಾಡ್ತಿರಲ್ಲ ಇದರಿಂದ ಹೇರ್ ಫಾಲ್ ನಿಂತ್ಬಿಡುತ್ತೆ, ಡ್ಯಾಂಡ್ರಫ್ ನಿಂತ್ಬಿಡುತ್ತೆ, ಬಿಳಿ ಕೂದಲು ಹೋಗ್ಬಿಡುತ್ತೆ, ನಾನು ಕೂಡ ಇದನ್ನ ಯೂಸ್ ಮಾಡಿದ್ದೀನಿ, ನೀವು ಕೂಡ ಯೂಸ್ ಮಾಡಿ ಅಂತ. ನೀವು ಯಾರಾದ್ರೂ ಒಬ್ಬರು ಆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ 3 ತಿಂಗಳು ಹಿಂದೆ ಆ ಹೇರ್ ಆಯಿಲ್ ತಗೊಂಡಿರೋಂಥ ರಿಸಿಪ್ಟೋ ಅಥವಾ ಕೊರಿಯರ್ ಚಾರ್ಜಸ್ಸೋ ಏನಾದರೂ ಒಂದಿದ್ರೆ ತೋರಿಸ್ಬಿಡಿ. ಆ ಹೇರ್ ಆಯಿಲ್ ಪ್ರಮೋಟ್ ಮಾಡ್ತಿರೋರಲ್ಲಿ 90% ಜನ ಹೇರ್ ಆಯಿಲ್ನ ಯೂಸ್ ಮಾಡೋದೇ ಇಲ್ಲ. ಬಹಳ ಮುಖ್ಯವಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ 3 ತಿಂಗಳು ಮುಂಚೆನೇ ಹೇರ್ ಆಯಿಲ್ನ ಯೂಸ್ ಮಾಡಿ ನೀವು ಯಾರು ಕೂಡ ರಿವ್ಯೂ ಕೊಟ್ಟಿಲ್ಲ ಅನ್ನೋದು ಜನಗಳಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತು. ಒಂದು ಪ್ರಮೋಷನ್ ಫಿಕ್ಸ್ ಆಗುತ್ತೆ, ಒಂದಿಷ್ಟು ಅಮೌಂಟ್ ಅಂತ ಫಿಕ್ಸ್ ಆಗುತ್ತೆ, ನೀವು ದೂರದಿಂದ ಬರೋದಕ್ಕೆ ನಿಮಗೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗುತ್ತೆ. ಅಲ್ಲಿ ಬಂದ ಮೇಲೆ ನಿಮಗೆ ರೂಮ್ ಬುಕ್ಕಿಂಗ್ ಇಂದ ಹಿಡಿದು ವೆಹಿಕಲ್ ಇಂದ ಹಿಡಿದು ನಿಮ್ಗೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತಾರೆ. ನೀವು ಅಲ್ಲಿ ಹೋದ್ಮೇಲೆ ಬುಟ್ಟಿಲಿ ಒಂದು 50-60 ಐಟಮ್ನ ತುಂಬಿಟ್ಟಿರ್ತಾರೆ. ಅವ್ರ ಜೊತೆ ನಿಮ್ಮ ಕೈಲೂ ಕೂಡ ಒಂದಷ್ಟು ಐಟಮ್ಸ್ ಅನ್ನ ಎಣ್ಣೆ ಒಳಗಡೆ ಹಾಕಿಸ್ತಾರೆ. ಅದಾದ್ಮೇಲೆ ಅವ್ರು ಬರ್ಕೊಟ್ಟಿರೋ ಪಾಯಿಂಟ್ಗಳನ್ನ ಹಾಕಿ ನಿಮ್ಮದೇ ವೇನಲ್ಲಿ ನೀವು ಆ ಹೇರ್ ಆಯಿಲ್ನ ಪ್ರಮೋಟ್ ಮಾಡಿ ಹೋಗ್ತೀರಿ. ನನಗೂ ಕೂಡ ಇದರ ಪ್ರಮೋಷನ್ ಮಾಡೋದಕ್ಕೆ ಬಹಳಷ್ಟು ದೊಡ್ಡ ಆಮಿಷಗಳು ಬಂದಿದೆ. ಒಬ್ಬ ಡಾಕ್ಟರ್ ಆಗಿದ್ಕೊಂಡು ಸೈಂಟಿಫಿಕಲಿ ಪ್ರೂವ್ ಆಗದಿರೋ ಇಂತಹ ಒಂದು ಪ್ರಾಡಕ್ಟ್ಗಳನ್ನ ಜನಗಳ ಮುಂದೆ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಂಡ್ ಈ ಹೇರ್ ಆಯಿಲ್ ಅವರು ದೊಡ್ಡ ಇನ್ಫ್ಲೂಯೆನ್ಸರ್ಗಳನ್ನ ಕರ್ಕೊಬಂದು ಪ್ರಮೋಷನ್ ಮಾಡಿಸ್ಬೋದು ಬಿಟ್ರೆ ಯಾವುದೇ ಒಬ್ಬ ಡಾಕ್ಟರ್ನು ಕೂಡ ಅಲ್ಲಿ ಹೋಗಿ ಪ್ರಮೋಷನ್ ಮಾಡೋಲ್ಲ. ಬಿಕಾಸ್ ಯಾರು ಕೂಡ ಸೈಂಟಿಫಿಕಲಿ ಪ್ರೂವ್ ಆಗದಿರೋ ಪ್ರಾಡಕ್ಟ್ನ ಬಂದು ಪ್ರಮೋಷನ್ ಮಾಡೋದಿಲ್ಲ. ನೀವು ಇನ್ಫ್ಲೂಯೆನ್ಸರ್ಗಳಿಗೆ ಮತ್ತು ಮಾರ್ಕೆಟಿಂಗಿಗೆ ಹಾಕ್ತಿರೋ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಒಂದಷ್ಟು ರಿಸರ್ಚ್ಗಳಿಗೆ ಹಾಕ್ಬೋದಿತ್ತು. ನೀವೇ ಹೇಳೋ ಪ್ರಕಾರ ಯಾರೆಲ್ಲ ಫೇಕ್ ಪ್ರಾಡಕ್ಟ್ನ ಮಾರ್ತಿದಾರಲ್ಲ ಅವ್ರ ಮೇಲೆ ಕೇಸ್ ಹಾಕ್ಬೋದಿತ್ತು. ಆದರೆ ಅವು ಯಾವುದನ್ನು ಕೂಡ ನೀವು ಮಾಡೋದಿಲ್ಲ. ಬರೀ ಇನ್ಫ್ಲೂಯೆನ್ಸರ್ಗಳಿಗೆ ಲಕ್ಷಾಂತರ ರೂಪಾಯಿ ಕೊಡೋದು, ಸೆಲೆಬ್ರಿಟಿಗಳಿಗೆ ಕೋಟ್ಯಾಂತರ ರೂಪಾಯಿ ಕೊಡೋದು, ಬಂದು ಅದನ್ನ ಪ್ರಮೋಷನ್ ಮಾಡಿ ಅಂತ ಹೇಳೋದು. ಯಾರೋ ಒಬ್ಬ ಇನ್ಫ್ಲೂಯೆನ್ಸರ್ ಬಹಳ ಬಡವ ಇದ್ದಾನೆ, ಇದನ್ನ ಪ್ರಮೋಟ್ ಮಾಡಿದ್ರೆ ಮಾತ್ರ ಅವನ ಮನೆ ನಡೆಯೋದು ಅಂದ್ರೆ ಹೋಗ್ಲಿ ಅನ್ಬೋದು. ಆದರೆ ವೆಲ್ ಸೆಟಲ್ ಆಗಿರುವಂಥ ದೊಡ್ಡ ಇನ್ಫ್ಲೂಯೆನ್ಸರ್ಗಳು ಇದನ್ನ ಪ್ರಮೋಟ್ ಮಾಡ್ತಿರೋದು ಬಹಳ ಶಾಕಿಂಗ್ ಅನ್ಸುತ್ತೆ. ಇಂಥ ಇನ್ಫ್ಲೂಯೆನ್ಸರ್ಗಳು ಮಾಡಿರೋದು ಸರಿನಾ ತಪ್ಪಾ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಿಕಾಸ್ ಅವ್ರನ್ನ ಇನ್ಫ್ಲೂಯೆನ್ಸರ್ಗಳು, ಸೆಲೆಬ್ರಿಟಿಗಳು ಅನ್ನೋ ಪಟ್ಟ ಕೊಟ್ಟಿರೋದೇ ನೀವುಗಳು. ರಾಜ್ಕುಮಾರ್ ಅವರು ಅವ್ರಿಗಿದ್ದಂಥ ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಬಿಟ್ಟಿದ್ರು. ಬಿಕಾಸ್ ಅವ್ರನ್ನ ನೋಡಿ ಜನ ಫಾಲೋ ಮಾಡಬಾರ್ದು ಅಂತ. ಅಂಡ್ ಇವತ್ತಿನ ಇನ್ಫ್ಲೂಯೆನ್ಸರ್ಸ್ ಅವ್ರನ್ನ ನೋಡಿ ಕಲಿಬೇಕು. ಒಂದು ಕೋವಿಡ್ ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಜನ ನಮ್ಮನ್ನ 100 ಪ್ರಶ್ನೆಗಳನ್ನ ಕೇಳಿದ್ರು. ಆದ್ರೆ ರಿಸರ್ಚೇ ಆಗದೆ ಇರೋ ಒಂದು ಹೇರ್ ಆಯಿಲ್ ನ ಹಚ್ಚಬೇಕಾದ್ರೆ ಜನ ಒಂದೇ ಒಂದು ಪ್ರಶ್ನೆನೂ ಕೂಡ ಕೇಳ್ತಿಲ್ಲ. ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಜನೌಷಧಿಗಳಲ್ಲಿ ಕಡಿಮೆ ಬೆಲೆಗೆ ಮೆಡಿಸಿನ್ ಕೊಟ್ರೆ ಅದ್ರ ಮೇಲೆ ಡೌಟ್ ಪಡುವಂತಹ ಜನ ಒಂದು ಹೇರ್ ಆಯಿಲ್ ನ ಒಳಗೆ ಏನಿದೆ ಅನ್ನೋದ್ರ ಬಗ್ಗೆ ಇಂಗ್ರೀಡಿಯೆಂಟ್ಸೇ ಮೆನ್ಷನ್ ಆಗದಿರೋ ಒಂದು ಪ್ರಾಡಕ್ಟ್ನ ಹೇಗೆ ನಂಬುದ್ರು? ಗೋಬಿಯಲ್ಲಿ ಹಾಕುವಂತ ಆರ್ಟಿಫಿಷಿಯಲ್ ಕಲರ್ ಬಗ್ಗೆ ತಲೆ ಕೆಡಿಸ್ಕೊಂಡಂತಹ ಸರ್ಕಾರ ಇಡೀ ಭಾರತದಲ್ಲೇ ನಮ್ದು ಒರಿಜಿನಲ್ ಅವ್ರದ್ದು ಫೇಕ್ ಅಂತ ಸೇಲ್ ಮಾಡ್ತಿರುವಂತಹ ಫೇಕ್ ಆಯಿಲ್ಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಿಲ್ಲ? ಅವರೇ ಹೇಳೋ ಹಾಗೆ ನಮ್ದು ಒರಿಜಿನಲ್ ಅವ್ರದ್ದು ಫೇಕ್ ಅಂತಾರಲ್ಲ, ಯಾರ್ದು ಒರಿಜಿನಲ್ ಯಾವ್ದು ಫೇಕು ಅಂತ ನೋಡುವಂತಹ ಒಂದು ಜವಾಬ್ದಾರಿ ಇರೋದು ಸರ್ಕಾರದ ಮೇಲೆ. ನಿಜವಾಗ್ಲೂ ಯಾರು ಕಷ್ಟಪಟ್ಟು ಆಯಿಲ್ ಮಾಡ್ತಿದ್ದೀರಾ ಅಂಥವ್ರು ಮೊದಲು ಅದ್ರ ಬಗ್ಗೆ ರಿಸರ್ಚ್ಗಳನ್ನ ಮಾಡಿಸಿ, ಒಂದಷ್ಟು ಆಯುರ್ವೇದಿಕ್ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ, ಆಯುಷ್ ಡಿಪಾರ್ಟ್ಮೆಂಟ್ನ ಕನ್ಸಲ್ಟ್ ಮಾಡಿ ನಿಮ್ಮ ಒಂದು ಪ್ರಾಡಕ್ಟ್ನ ಮೊದಲು ರಿಜಿಸ್ಟರ್ ಮಾಡಿ. ಅದನ್ನ ಬಿಟ್ಟು ಇನ್ಫ್ಲೂಯೆನ್ಸರ್ಗಳ ಮೂಲಕ ಬೇರೆದೆಲ್ಲ ಫೇಕು ನಮ್ದು ಒರಿಜಿನಲ್ ಅಂತ ಜನರ ಕಿವಿಗಳಿಗೆ ಹೂವ ಇಡಬೇಡಿ. ಹಾಗಾದ್ರೆ ಹೇರ್ ಫಾಲ್ ನ ಬರೀ ಒಂದು ಹೇರ್ ಆಯಿಲ್ ನಿಂದ ತಡೆಗಟ್ಟಬಹುದಾ? ಹೇರ್ ಫಾಲ್ ಆಗೋದಕ್ಕೆ ಸುಮಾರು 10-20% ಮಾತ್ರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ, 80% ನಮ್ಮ ಇಂಟರ್ನಲ್ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ. ಹೇರ್ ಫಾಲ್ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದೆ. ನಿಮ್ಮ ಜೆನೆಟಿಕ್ಸ್ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ರಕ್ತಹೀನತೆ ಅಥವಾ ವೈಟಮಿನ್ ಡಿಫಿಷಿಯನ್ಸೀಸ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ನೀವು ತಿನ್ನುವಂತ ಆಹಾರ ಆಗಿರ್ಬೋದು, ಕಡಿಮೆ ನೀರು ಕುಡಿದ್ರೆ ಆಗಿರ್ಬೋದು, ಹೀಗೆ ಬಹಳಷ್ಟು ಕಾರಣಗಳಿದೆ. ಹೇರ್
ಫಾಲ್ಗೆ ಇಷ್ಟೆಲ್ಲ ಕಾರಣಗಳನ್ನ ಇಟ್ಕೊಂಡು ಯಾವುದೋ ಒಂದು ಮ್ಯಾಜಿಕಲ್ ಹೇರ್ ಆಯಿಲ್ನ ಯೂಸ್ ಮಾಡಿ ನಿಮ್ಮ ಹೇರ್ ಫಾಲ್ ನಿಲ್ಲಿಸ್ತೀರಾ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರ. ನಿಮಗೆ ರಕ್ತಹೀನತೆ ಅಥವಾ ವೈಟಮಿನ್ ಡಿಫಿಷಿಯನ್ಸಿ ಇದ್ರೆ ನೀವು ಅವುಗಳ ಸಪ್ಲಿಮೆಂಟ್ಗಳನ್ನ ತಗೋಬೇಕಾಗುತ್ತೆ, ಒಳ್ಳೆಯ ಪೌಷ್ಟಿಕ ಆಹಾರವನ್ನು ತಗೋಬೇಕಾಗುತ್ತೆ, ನಿಮ್ಮ ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅಂಡ್ ಬಹಳ ಸಿವಿಯರ್ ಹೇರ್ ಫಾಲ್ ಇದ್ರೆ ಒಬ್ಬ ಡಾಕ್ಟರ್ನ ಕಾಣಬೇಕಾಗುತ್ತೆ, ಒಬ್ಬ ಇನ್ಫ್ಲೂಯೆನ್ಸರ್ನ ಅಲ್ಲ. ಹಾಗಾದ್ರೆ ತಲೆಗೆ ಎಣ್ಣೆ ಹಾಕೋದ್ರ ಉಪಯೋಗ ಏನು? ತಲೆಗೆ ಎಣ್ಣೆ ಹಾಕೋದ್ರಿಂದ ನಿಮ್ಮ ಸ್ಕ್ಯಾಲ್ಪು ಮಾಯಿಶ್ಚರೈಸ್ ಆಗುತ್ತೆ, ನಿಮ್ಮ ಕೂದಲಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಮತ್ತು ನೀವು ಮಸಾಜ್ ಮಾಡಿದಾಗ ಅಲ್ಲಿ ರಕ್ತ ಸಂಚಾರ ಕೂಡ ಜಾಸ್ತಿ ಆಗುತ್ತೆ. ಎಣ್ಣೆ ಹಾಕೋದ್ ಮಾತ್ರಕ್ಕೆ ಡ್ಯಾಂಡ್ರಫ್ ಹೋಗುತ್ತೆ ಅನ್ನೋದು ಬಹಳ ದೊಡ್ಡ ಸುಳ್ಳು. ಬಿಕಾಸ್ ಡ್ಯಾಂಡ್ರಫ್ ಆಗೋದು ಒಂದು ಫಂಗಸ್ನ ಮೂಲಕ ಅಂಡ್ ಆ ಫಂಗಸ್ಸು ಎಣ್ಣೆ ಹಾಕೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಒಬ್ಬ ಡಾಕ್ಟರು ಕೂದಲಿನ ಬಗ್ಗೆ ಚರ್ಮದ ಬಗ್ಗೆ ಓದಬೇಕು ಅಂತ 3 ವರ್ಷ ಎಕ್ಸ್ಟ್ರಾ ಓದ್ತಾರೆ. ಅಂಥದ್ರಲ್ಲಿ ಹೇರ್ ಫಾಲ್ ಸೈಕಲ್ ಬಗ್ಗೆನೇ ಗೊತ್ತಿಲ್ದಿರೋ ಅಂತ ಇನ್ಫ್ಲೂಯೆನ್ಸರ್ಗಳು ಹೇಳ್ತಾರೆ ಅಂತ ನಿಮ್ಮ ತಲೆಗೆ ಮಣ್ಣು ಮಸಿನೆಲ್ಲ ಹಚ್ಚಬೇಡಿ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ನೀವು ಯಾವ ಎಣ್ಣೆ ಹಚ್ಚಬೇಕು ಯಾವ ಎಣ್ಣೆ ಹಚ್ಚಬಾರ್ದು ಅಂತ ನಾನು ಯಾವತ್ತೂ ಕೂಡ ಹೇಳೋದಿಲ್ಲ. ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಿಮ್ಮ ಹಣ, ನಿಮ್ಮ ಕೂದಲು, ನಿಮ್ಮ ಆರೋಗ್ಯ. ಆದರೆ ನಿಮ್ಮ ಮುಂದೆ ಒಂದಷ್ಟು ಫ್ಯಾಕ್ಟ್ಗಳನ್ನ ಮತ್ತು ನೀವು ಕೇಳಬೇಕಾಗಿರೋ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫುಲ್ ಬಾಂಡ್ಲಿ ಆಗಿದೆ, ನಿಮ್ಮ ಆಯಿಲ್ ಹಚ್ಚಿದ ಮೇಲೆ ಫುಲ್ ಕೂದಲು ಬಂತು ಅಂತ ಹೇಳಬೇಕಾ? ಓಕೆ, ಡನ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.